ಮೊದಲಿನಿಂದಲೂ ನಾವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಳ ಅಭಿರುಚಿಯಿಂದ ನಾನು ಪಾಲ್ಗೊಳ್ತಾ ಇದ್ದೀನಿ. ಹಾಂ. ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇರಲಿ, ಅದು ಹಿಂದೂಗಳದಿರಲಿ, ಕ್ರೈಸ್ತರು, ಲಿಂಗಾಯತರಿರಲಿ, ಯಾವುದೇ ಇರಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ. ನನ್ನ ಒಂದು ಸ್ವಭಾವ. ಹಾಂ ಸರ್, ಇನ್ನೊಂದು ಥರ ಸರ್ ಅದು ಇಲ್ಲ, ಯಾವುದೇ ರೀತಿಯಿಂದ ಪ್ರತಿರೋಧಕ ಬಂದಿಲ್ಲ. ಇನ್ನು ಶ್ಲಾಘನೆ ಮಾಡ್ತಾರೆ, ಒಳ್ಳೆ ಕೆಲಸ ಅಂತ ಶ್ಲಾಘನೆ, ಯಾವುದೇ ಥರದ ವಿರೋಧ. ಯಾಕಂದರೆ ಕೆಲವೊಂದು ಕಡೆ ಈಗ ಕೋಮು ಗಲಭೆ, ಕೋಮು ಭಾವನೆ ಅನ್ನೋದು ಸಾಕಷ್ಟು ಇವಾಗ ಅತಿ ಹೆಚ್ಚಾಗ್ತಾಯಿದೆ ಸರ್. ಆ ನಿಟ್ಟಿನಲ್ಲಿ ಸಮಾಜಕ್ಕೆ ಇದೊಂದು ಒಳ್ಳೆ ಕಾರ್ಯ ಅಂತ ಹೇಳ್ಬೋದು. ಇಲ್ಲ, ಅದು ಯಾಕಂದರೆ ನಾವು ಪರಸ್ಪರಲ್ಲಿ ನಾನು ಸ್ವಾಮಿಯವರಿಗೆ ಏನಂಬುದು ತಿಳ್ಕೊಬೇಕು, ನಾನು ಏನಂಬುದು ಸ್ವಾಮಿ ತಿಳ್ಕೊಂಡಾಗ, ಪರಸ್ಪರ ನಮ್ಮ ಚಿಂತನೆ ಅವ್ರ ಚಿಂತನೆ ನಾವು ತಿಳ್ಕೊಂಡಾಗ ಪರಸ್ಪರ ಅಪನಂಬಿಕೆಗಳು ದೂರ ಆಗಿ ಭಾವೈಕ್ಯತೆ ಮತ್ತು ಸಹೋದರತ್ವ ಏನಂತಂದರೆ ಮೂಡಲಿಕ್ಕೆ ಸಾಧ್ಯತೆ ಇದೆ. ನನಗೆ ಹಿಂದಕ್ಕೂ ಕೇಳ್ಯಾರ. ಹಾಂ ಸರ್. ಕೇಳಿ ನಮ್ಮ ಕರೀಂ ಸಾಬ್ರು ಮಾಡ್ಯಾರಲ್ರಿ, ನಾವು ಮಾಡ್ಬೋದು ಏನಂತಂದ್ರೆ ಅವಶ್ಯವಾಗಿ ಮುಂದೆ ಬನ್ನಿ ಅಂತ ಕೇಳಿದ್ರು. ಹಾಂ ಹಾಂ ನಿಮ್ಮ ಮಂದಿನೇ ಕೇಳ್ಯಾರ ನನಗೆ ಕೇಳಿದ್ರು, ನಮ್ಮ ಕರೀಂ ಸಾಬ್ರು ಮಾಡಿದ್ರಲ್ಲ, ಅವ್ರಿಗೆ ಎಷ್ಟೇ ಮಾಡ್ತಾರೆ ನೀವು ಅಂದರೆ ಹಂಗಿಲ್ಲ, ನೀವೂ ಬರ್ಬೋದು. ಅವ್ರಿಗೆ ಗೊತ್ತಾಗಿ ನಮ್ಮನ್ನು ಕರೆದ್ರು. ಸ್ವಾಮಿ ಹಿಂಗೆ ಮತ್ತೆ ಹೆಂಗೆ ಊಟ ಮಾಡಿಸ್ಬೇಕಂತ ಮಾಡಿದ್ವಿ. ಹಂಗೆ ಮಾಡಿಸ್ರಿ ಅವಶ್ಯ, ನಮ್ಮ ಸ್ವಲ್ಪ ಕಂಡೀಷನ್ ಇದೆ ಅಂತ ಹೇಳಿದೆ.